Good morning, students. Today we are going to discuss about the fourth and fifth points. That is expenditure on migration, expenditure on information. ಅಂದರೆ ನಾವು ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಲ್ಲಿ ನಾವು ಕ್ಯಾಪಿಟಲ್ ಅಂದ್ರೆ ಏನು, ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದ್ರೆ ಏನು, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅನ್ನ ಯಾವ ತರ ಮಾಡಬಹುದು, ಯಾವ ವಿಧಾನಗಳಿಂದ ಯಾವ ಮೂಲಗಳಿಂದ ಮಾಡಬಹುದು ಎಂಬತಕ್ಕಂತ ನೋಡ್ತಾ ಇದ್ದೀವಿ. ಏನು ಒನ್ಸ್ ಅಗೇನ್ ನಾವು ರಿಪೀಟ್ ಮಾಡಿದಾಗ ಕ್ಯಾಪಿಟಲ್ ಅಂದ್ರೆ ಏನು, ಎನಿಥಿಂಗ್ which is produced by man and that can be used in the production of some other goods is called capital. Example: land, building, machinery, equipment, tools, furniture, etc. This is called capital. Human capital andre conversion of man into productive man ಅಥವಾ conversion of population into productive population ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಆಗಬೇಕಂದ್ರೆ ಏನಿರಬೇಕು ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ರೆಫರ್ಸ್ ಟು ಸ್ಕಿಲ್, ಎಜುಕೇಶನ್, ಎಕ್ಸ್ಪೀರಿಯನ್ಸ್, ಟ್ರೈನಿಂಗ್ possessed by an individual. Human capital refers to education, skill, education, experience, training possessed by an individual, which are essential for the development of the country. The concept of human capital was first originated by A.W. Lewis. A.W. Lewis in his most celebrated book, The Economic Development of Unlimited Supplies of Labor. The Economic Development of Unlimited Supplies of Labor ಅಂತ ಈ ಪುಸ್ತಕದಲ್ಲಿ ಈ ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ ಅವರು ವಿವರಿಸಿದ್ದಾರೆ. He explained the concept of human capital in his famous book, The Economic Development with Unlimited Supplies of Labor. ಇಂತಕ್ಕಂಥ ಪುಸ್ತಕದಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದ್ರೆ ಏನು? ದಿ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಪರ್ಸನ್ಸ್ ಹೂ ಹ್ಯಾವ್ ಸ್ಕಿಲ್, ನಾಲೆಡ್ಜ್, ಎಜುಕೇಶನ್, ಟ್ರೈನಿಂಗ್, ಎಕ್ಸ್ಪೀರಿಯನ್ಸ್ ವಿಚ್ ಆರ್ essential for the development or economic growth of the country. The process of increasing the number of persons who have skill, knowledge, education, experience, ಅಥವಾ the process of increasing the number of persons who have education, training, experience, which are essential for the development of the country. This is also called as ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಅಂದ್ರೆ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ, ತರಬೇತಿಯನ್ನು ಪಡೆದಿರ್ತಕ್ಕಂಥ, ಅನುಭವವನ್ನು ಪಡೆದಿರ್ತಕ್ಕಂಥ, ಬುದ್ಧಿವಂತರಾಗಿರ್ತಕ್ಕಂಥ, ಕೌಶಲ್ಯವಂತರಾಗಿರ್ತಕ್ಕಂಥ ಜನರನ್ನು ಹೆಚ್ಚಿಸುವುದನ್ನು ಕರಿತೀವಿ ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಕರಿತೀವಿ. ವಾಟ್ ಆರ್ ದ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದ್ರೆ there are 5 important sources in human capital formation: investment on education, expenditure on health, expenditure on the job training, expenditure on migration, expenditure on information. We already discussed in the earlier class investment on education, expenditure on health, expenditure on the job training. ಇವುಗಳನ್ನು ತಿಳ್ಕೊಂಡಿದ್ದೀವಿ. ಮಾನವನನ್ನ ಉತ್ಪಾದಕ ಮಾನವನನ್ನಾಗಿ ಪರಿವರ್ತನೆ ಮಾಡತಕ್ಕಂತ, ಡೆವಲಪ್ ಮಾಡತಕ್ಕಂತ ಮೂಲಗಳು ಯಾವುದಂದ್ರೆ ಈ 5 ಮೂಲಗಳು. ಇದರಲ್ಲಿ 3 ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇವಾಗ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್. ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್. ವಾಟ್ ಈಸ್ ಮೈಗ್ರೇಷನ್? ಮೂವ್ಮೆಂಟ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇನ್ ಸರ್ಚ್ ಆಫ್ ಜಾಬ್ಸ್. ಇನ್ ಸರ್ಚ್ ಆಫ್ ಜಾಬ್ಸ್. ಮೂವ್ಮೆಂಟ್ ಆಫ್ ಪೀಪಲ್ ಫ್ರಮ್ one place to another place in search of jobs is called migration. Expenditure on migration is also one of the source of human capital formation. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಉದ್ಯೋಗವನ್ನು ಆರಿಸಿಕೊಂಡು ವಲಸೆ ಹೋಗೋದನ್ನ ವಲಸೆ ಅಂತ ಕರಿತೀವಿ. ಈ ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಒಂದು ಊರಿಂದ ಮತ್ತೊಂದು ಊರಿಗೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಉದ್ಯೋಗ ಆರಿಸಿಕೊಂಡು ಹೋಗುವುದರಿಂದ ಅವನಲ್ಲಿ ಸ್ಕಿಲ್ಲು,
ನಾಲೆಡ್ಜು, ಎಜುಕೇಶನ್, ಟ್ರೈನಿಂಗು, ಎಕ್ಸ್ಪೀರಿಯನ್ಸ್ ಇವೆಲ್ಲ ಹೆಚ್ಚಾಗುತ್ತಾ? ಎಸ್, ಹೆಚ್ಚಾಗುತ್ತೆ. ನಾವು ನಮ್ಮೂರಲ್ಲೇ ನಾವು ಇದ್ದುಕೊಂಡ್ರೆ ನಮಗೆ ನಮ್ಮೂರ್ ಸ್ಕಿಲ್ಲೇ ಗೊತ್ತಾಗುತ್ತೆ, ನಮ್ಮೂರ್ ನಾಲೆಡ್ಜೇ ಗೊತ್ತಾಗುತ್ತೆ, ನಮ್ಮೂರಲ್ಲಿ ಗೊತ್ತಕ್ಕಂಥ ಟ್ರೈನಿಂಗೇ ಗೊತ್ತಾಗುತ್ತೆ, ಹೌದಲ್ವಾ? ನಮ್ಮೂರ ಎಜುಕೇಶನ್ ಗೊತ್ತಾಗುತ್ತೆ. ವೆನ್ ವಿ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, one state to another state, we can cultivate the qualities, the thinking capacity, the management capacity, the working capacity, working efficiency should improve when we move from one place to another place. ಅಂದ್ರೆ ಮೈಗ್ರೇಷನ್ ಆಗೋದ್ರಿಂದ ನಮ್ಮಲ್ಲಿ ಸ್ಕಿಲ್ಲು, ನಾಲೆಡ್ಜು, ಎಕ್ಸ್ಪೀರಿಯನ್ಸು, ಟ್ರೈನಿಂಗು ಇವೆಲ್ಲ ಹೆಚ್ಚಾಗುತ್ತದೆ. ಅದರಿಂದ ಮೈಗ್ರೇಷನ್ is also one of the source of human capital formation. ನಮ್ಮೂರಲ್ಲೇ ನಾವು ಲೈಫ್ ಲಾಂಗ್ ನಮ್ಮೂರಲ್ಲಿ ಇದ್ರೆ ನಮ್ಮ ನಾಲೆಡ್ಜೇ ಒಂಥರ ಇರ್ತದೆ. ನಾವು ಬೇರೆ ಬೇರೆ ಊರುಗಳು, ಬೇರೆ ಬೇರೆ ಕಂಟ್ರಿಗಳು, ಬೇರೆ ಬೇರೆ ಕ್ಯಾಪಿಟಲ್ ಸಿಟಿಗಳನ್ನ ತಿರುಗಾಡ್ಕೊಂಡು ಬಂದಾಗ ನಮ್ಮ ಥಿಂಕಿಂಗ್ ನಾಲೆಡ್ಜು, ನಮ್ಮ ವೇ ಆಫ್ ಥಿಂಕಿಂಗ್ ಆಗಿರ್ಬೋದು, ನಮ್ಮ ಆಟಿಟ್ಯೂಡ್ಸ್ ಆಗಿರ್ಬೋದು, ನಮ್ಮ ಬಿಹೇವಿಯರ್ ಆಗಿರ್ಬೋದು, ನಮ್ಮ ನಾಲೆಡ್ಜ್ ಆಗಿರ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಚೇಂಜ್ ಆಗ್ತದೆ. ಯಾವಾಗ ಇವೆಲ್ಲ ಹೆಚ್ಚಾಗ್ತದೆ ಆವಾಗ ನಾವು ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಆಗ್ತೀವಿ. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಆನ್ ಇನ್ಫಾರ್ಮೇಶನ್. ಏನು ಇನ್ಫಾರ್ಮೇಶನ್ ಅಂದ್ರೆ? ಟು ಗೆಟ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿ ಎಜುಕೇಶನ್, ಹೆಲ್ತ್ ಕೇರ್ ಫೆಸಿಲಿಟೀಸ್, ಜಾಬ್ ಮಾರ್ಕೆಟ್, ಎಕ್ಸೆಟ್ರಾ. People spend money to get information regarding labor market, healthcare facility, and in order to know the education facility. Apart from this, people spend money in order to know the which educational institution providing employable education and which area creating more employment opportunities. Next, which hospitals providing better treatment with low cost. In order to know all these information, people spent money. ಜನರು ಹಣವನ್ನು ಯಾವಾಗ ವೆಚ್ಚ ಮಾಡ್ತಾರೆ, ಏನಕ್ಕೋಸ್ಕರ ವೆಚ್ಚ ಮಾಡ್ತಾರೆ ಅಂದ್ರೆ ಎಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ, ಎಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಕಾಯಿಲೆಗೆ, ಯಾವ ಶಿಕ್ಷಣ ಸಂಸ್ಥೆಯು ಉದ್ಯೋಗವನ್ನ ಕೊಡ್ತಕ್ಕಂತ ಶಿಕ್ಷಣವನ್ನ ಕೊಡ್ತಾ ಇದೆ ಎಂತಕ್ಕಂತ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಜನರು ಖರ್ಚು ಮಾಡ್ತಾರೆ. ಈ ತರ ಅವರು ಖರ್ಚು ಮಾಡಿ ಇವುಗಳೆಲ್ಲವನ್ನು ತಿಳಿದುಕೊಳ್ಳುವುದರಿಂದ, if they spent money to get all these information, this will lead to increase their knowledge, increase their skill, increase their efficiency. ಹೌದಲ್ವಾ? ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರ್ತಕ್ಕಂತ ಮಾಹಿತಿಯನ್ನ ತಿಳಿದುಕೊಂಡಾದ ಮೇಲೆ ಅವನಿಗೆ ನಾಲೆಡ್ಜ್ ಏನಾಗುತ್ತೆ? ಹೆಚ್ಚಾಗುತ್ತದೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಕೂಡ ಹೆಚ್ಚಾಗುತ್ತೆ, ಅವನಿಗೆ ಏನು ಎಜುಕೇಶನ್ ಕೂಡ ಪಡ್ಕೊಂತಾನೆ. ಅಂದ್ರೆ ಇವೆಲ್ಲ ಕೂಡ ಏನಾಗುತ್ತೆ? ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್ ಆಗುತ್ತೆ. ಆದ್ರಿಂದ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್. ಎಜುಕೇಶನ್ ಗೆ ಮೀನಿಂಗ್ ಏನು, ಹೆಲ್ತ್ ಗೆ ಮೀನಿಂಗ್ ಏನು, ಆನ್ ದ ಜಾಬ್ ಟ್ರೈನಿಂಗ್ ಮೀನಿಂಗ್ ಏನು, ಮೈಗ್ರೇಷನ್ ಮೀನಿಂಗ್ ಏನು? ಇನ್ಫಾರ್ಮೇಶನ್. ಎಜುಕೇಶನ್ ಅಂದ್ರೆ ಮೇಕಿಂಗ್ ಈಚ್ ಅಂಡ್ ಎವ್ರಿ ಸಿಟಿಜನ್ ಆಸ್ ಲಿಟರೇಟ್ ಈಸ್ ಕಾಲ್ಡ್ ಎಜುಕೇಶನ್. ಹೆಲ್ತ್ ಮೀನಿಂಗ್ ಅಂದ್ರೆ ಹೆಲ್ತ್ ರೆಫರ್ಸ್ ಟು ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ಸೌಂಡ್ನೆಸ್. ಆನ್ ದ ಜಾಬ್ ಟ್ರೈನಿಂಗ್ ಅಂದ್ರೆ ಎಂಪ್ಲಾಯೀಸ್ ಗೆಟಿಂಗ್ ಟ್ರೈನಿಂಗ್ ಅಟ್ ದ ಪ್ಲೇಸ್ ಆಫ್ ವರ್ಕ್ ಅಥವಾ ಎಂಪ್ಲಾಯೀಸ್ ಗೆಟಿಂಗ್ ದ ಟ್ರೈನಿಂಗ್ ವೇರ್ ದೇ ಆರ್ ವರ್ಕಿಂಗ್. ನೆಕ್ಸ್ಟ್, ಮೈಗ್ರೇಷನ್ ಅಂದ್ರೆ movements of the people from one place to another place. Next, getting the information andre getting the data regarding
regarding economic aspects or necessities of the people, that is called information. These are the various sources of human capital formation. ಇದು human capital formation ನ various sources.